ಹೆಲೋ, ಗುಡ್ ಮಾರ್ನಿಂಗ್. ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಡೇ 2 ಇನ್ ಮುಂಬೈ. ಕ್ಯಾಬ್ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ 7:30. ಸೊ ಫಸ್ಟ್ ಮೀಲ್ ಬಂದು ಏನಿರುತ್ತೆ ಅಂತ ನಾನು ತೋರಿಸ್ತೀನಿ. ಫಸ್ಟು ನಮ್ಮ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀವಿ. 17th ಫ್ಲೋರಲ್ಲಿದ್ದೀವಿ. ಆ್ಯಕ್ಚುಲಿ ನಮ್ಮ ರೂಮ್ಗೆ ಬಾಲ್ಕನಿ ಇಲ್ಲ, ವಿ ಜಸ್ಟ್ ಹ್ಯಾವ್ ದಿಸ್ ಸ್ಪೇಸ್ ಆಚೆ ನೋಡೋದಕ್ಕೆ ಅಂತ. ಸೊ ಇದು 17th ಫ್ಲೋರ್, ಈ ಥರ ಕಾಣುತ್ತೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದ್ರಿಂದ ನಮಗೆ 5 ನಿಮಿಷಕ್ಕೂ ಟ್ರೈನ್ ಸೌಂಡ್ಸ್ ಕೇಳಿಸುತ್ತೆ. ಮುಂಬೈಯಲ್ಲಿ ಪರವಾಗಿಲ್ಲ, ಸ್ವಲ್ಪ ಚಳಿ ಕಮ್ಮಿ ಇದೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಹ್ಞೂ, ಇಷ್ಟು ಫಾಗ್ ಇದ್ರೂ ಚಳಿನೇ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ, ಅಲ್ಲ ಡುಮ್ಮ? ಸೊ ಬನ್ನಿ, ಫಸ್ಟ್ ಮೀಲ್ ಏನಿರುತ್ತೆ ಅಂತ ತೋರಿಸ್ತೀನಿ. ಮಾರ್ನಿಂಗ್ 7:30 ಫಸ್ಟ್ ಮೀಲ್. ಕ್ಯಾಬ್ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಇದು ದೂರದಿಂದ ತೋರಿಸ್ತೀನಿ. ವಾಟರ್ ಇಂಟೇಕ್ ಮೆಜರ್ ಮಾಡ್ತಾ ಇದ್ದೀವಿ. ಸೊ ಇದು ಕ್ಯಾಬ್ ಲೋಡಿಂಗ್ ಮುಂಚೆ ಇರೋ ಫಾರ್ಮ್, ಯಾವ ಥರ ಇದೀವಿ ಅಂತ ನೋಡ್ಬೋದು. ಇವತ್ತು 6 ಮೀಲ್ಸ್ ಆಫ್ ಕ್ಯಾಬ್ ಲೋಡಿಂಗ್ ಇದೆ, ರಿಜಿಸ್ಟ್ರೇಷನ್ ಡೇ. ಸೊ ಆದಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಲೇಬೇಡಿ. ಕೀಪ್ ವಾಚಿಂಗ್. ಸೊ ಇದು ನಮ್ಮ ರೂಮ್. ಆ್ಯಕ್ಚುಲಿ ತುಂಬ ಕೋಝಿ ಆಗಿದೆ, ಚೆನ್ನಾಗಿದೆ. ಸೊ ಫಸ್ಟ್ ಥಿಂಗ್, ಬ್ಲಾಕ್ ಕಾಫಿ. ಈಗ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದಾರೆ. ಸೊ ಫಸ್ಟ್ ಎವ್ರಿಡೇ ಮಾರ್ನಿಂಗ್ ಬ್ಲಾಕ್ ಕಾಫಿ. ತುಂಬ ಸೌಂಡ್ ಬರುತ್ತೆ. ಓಕೆ, ಮಚ್ ಬೆಟರ್. ಸೊ ಫಸ್ಟ್ ಡೇ ಇನ್ ದ ಮಾರ್ನಿಂಗ್ ಬ್ಲಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ. ವಾಟರ್ನ ಕೌಂಟ್ ಮಾಡ್ತಿರೋದ್ರಿಂದ ಫಸ್ಟ್ 2 ಮೀಲ್ಗೆ 500 ml ವಾಟರ್ ಇದೆ. ನಾವು ಆದಷ್ಟು ಪೀಕಲ್ಲಿ ನ್ಯಾಚುರಲ್ ಆಗಿ ಎಷ್ಟು ಬಾಡಿ ಇದೆ ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ನೈಫ್ ತೊಗೊಂಡಿದ್ಯಾ? ಸ್ಪೂನ್ ತೊಗೊಳ್ಳೋದಲ್ವಾ ಡ್ರಾವರಲ್ಲಿ? ಇದೇ ಫಸ್ಟ್ ಡೇ ಇನ್ ದ ಮಾರ್ನಿಂಗ್ ಎನರ್ಜಿ ಡ್ರಿಂಕ್. ಸೊ ಈಗ ನೆಕ್ಸ್ಟ್ ನಾನು ಅವರಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಬೇಕು. ಫಸ್ಟ್ ಮೀಲ್ ಏನಿದೆ ಡಮ್ಮ? ಫಸ್ಟ್ ಮೀಲು 500 ಗ್ರಾಮ್ ಫ್ರೂಟ್ಸು, ಒಂದು ಮಫಿನ್. ಮಫಿನ್ ತಿನ್ನೋದಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಫ್ರೂಟ್ಸು 500 ಗ್ರಾಮ್ಸ್ ಇದೆ. ಸೊ ಇದನ್ನು ನಾನು ಕಟ್ ಮಾಡ್ಕೋತೀನಿ ಫಸ್ಟು. ಆ್ಯಕ್ಚುಲಿ ಫಸ್ಟ್ ಟೈಮ್ ಅನ್ಸುತ್ತೆ ಇವರಿಗೆ ಫ್ರೂಟ್ಸ್ ಕೊಟ್ಟಿರೋದು. ಲಾಸ್ಟ್ ಟೈಮ್ ಕಾರ್ಬ್ ಲೋಡಿಂಗಲ್ಲಿ ಫ್ರೂಟ್ಸ್ ಏನೂ ಕೊಟ್ಟಿರಲಿಲ್ಲ, ಜಸ್ಟ್ ಐ ಥಿಂಕ್ ಒಂದು ಆ್ಯಪಲ್ ಕೊಟ್ಟಿದ್ರು ಅನಿಸುತ್ತೆ. ಸೊ ಈ ಸರಿ ಮಿಕ್ಸ್ಡ್ ಫ್ರೂಟ್ಸ್ ಕೊಟ್ಟಿದ್ದಾರೆ. ಯಾಕಂತಂದರೆ ಲಾಸ್ಟ್ 2 ಟೈಮೂ ಕಾರ್ಬ್ ಲೋಡಿಂಗ್ ತುಂಬ ಜಾಸ್ತಿ ಮಾಡಿರಲಿಲ್ಲ. ಯಾಕಂದರೆ ಮುರ್ತುಜಾ ಸರ್ ಜೊತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು ಈ ಸಲ ಪ್ರೆಪ್ಪು. ಸೊ ಯಾವುದೇ ಥರ ಚಾನ್ಸ್ ತಗೊಂಡಿರಲಿಲ್ಲ. ಸೊ ಈಗ ಅವ್ರಿಗೆ ಕಂಪ್ಲೀಟಾಗಿ ನನ್ನ ಬಾಡಿ ಅರ್ಥ ಆಗಿದೆ, ಯಾವ ಥರ ರಿಯಾಕ್ಟ್ ಮಾಡುತ್ತೆ ಪೀಕ್ ವೀಕಲ್ಲಿ ಅಂತ ಗೊತ್ತಿದೆ. ಸೊ ರಿಸಲ್ಟ್ಸು ಈ ಸಲ ನೀವು ಸ್ಟೇಜ್ ಮೇಲೆ ನೋಡ್ತೀರಾ ಯಾವ ಥರ ಚೇಂಜಸ್ ಇರುತ್ತೆ ಅಂತ. ಯಾಕಂದರೆ 2 ಡೇಸ್ ಕಾರ್ಬ್ ಲೋಡಿಂಗ್ ಮಾಡ್ತಾಯಿದ್ದೀವಿ. ಈ ಸಲ ಒಂದೇ ಗೋಲು, ಸ್ಟೇಜ್ ಮೇಲೆ ಡಾಮಿನೇಟ್ ಮಾಡಬೇಕು, ಮಾನ್ಸ್ಟರ್ ಥರ ಕಾಣಿಸ್ಬೇಕು. ಆ್ಯಂಡ್ ಟ್ರಸ್ಟ್ ಮೀ, ಈ ಸರಿ ಮಾತ್ರ ಜಗದೀಶ್ ಅವರು ಬೆಸ್ಟ್ ಕಂಡೀಷನಿಂದಲ್ಲಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಹಿಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈಗ ಬನಾನಾ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಏಮ್ ಏನಂತಂದರೆ ಫುಲ್ನೆಸ್ಸು ಇರಬೇಕು, ನಿಮಗೆ ಹಾರ್ಡ್ನೆಸ್ಸು ಬೇಕು, ವಿತ್ ಕಂಡೀಷ್ನಿಂಗ್ ಹೋಗ್ಬೇಕು ಸ್ಟೇಜ್ ಮೇಲೆ. ಸುಮ್ಮನೆ ಹ್ಯೂಜ್ ಆಗೆಲ್ಲ ಹೋದರೆ ಯೂಸ್ ಇಲ್ಲ. ಸೊ ಈ ಸಲ ಫುಲ್ನೆಸ್ ಜೊತೆಗೆ ಆ ಶಾರ್ಪ್ನೆಸ್ ತರ್ತೀವಿ. ನೀವೇನು ನೋಡ್ತೀರಾ, ಫ್ರೂಟ್ಸ್ ತಿನ್ನೋದಕ್ಕೆ ಇಷ್ಟೊಂದು ಖುಷಿಯಾಗಿ ಯಾವತ್ತೂ ಇರಲಿಲ್ಲ ಅನಿಸುತ್ತೆ ನಾನು.
ಯೂಶಲಿ ಅವರಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಡಯಟಲ್ಲಿ ಇರೋದ್ರಿಂದ ಅವರು ಫ್ರೂಟ್ಸ್ನ ತಿನ್ನಲ್ಲ. ಬಟ್ ಇವಾಗ ಇಸ್ ಸೋ ಹ್ಯಾಪಿ. ನಿನ್ನೆ ಮಾಸ್ಟರು ಆ ಡಯಟ್ ಚಾರ್ಟ್ ಕಳಿಸಿದ ತಕ್ಷಣನೂ ಫುಲ್ ಖುಷಿಯಾಗಿ ಹೇಳ್ತಾ ಇದ್ರು ನಾಳೆ ಫ್ರೂಟ್ಸ್ ಇದೆ ಡಯಟಲ್ಲಿ ಅಂತ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಡೇಸ್ ಹಿ ಈಸ್ ವೆರಿ ಹ್ಯಾಪಿ ಆನ್ ಹಿಸ್ ಪ್ರೆಪ್. ಆ್ಯಕ್ಚುಲಾಗಿ ಮ್ಯಾಂಗೋ ಚಿಕ್ಕು ಹೇಳಿದರು, ಅದಿನ್ನೂ ಖುಷಿಯಾಗಿ ತಿಂತಾ ಇದ್ದೆ. ಅದೆರಡೂ ಸಿಗಲಿಲ್ಲ, ಹಂಗಾಗಿ ಸದ್ಯ ಪೈನಾಪಲ್ ಅವರು ಸಿಕ್ತು. ಸ್ವಲ್ಪ ಟೇಸ್ಟ್ ಬೇರೆ ಬೇರೆ ಥರ ಇರಲಿ ಅಂತ ಡಿಫ್ರೆಂಟ್ ಫ್ರೂಟ್ಸ್ನ ಚೂಸ್ ಮಾಡಿದ್ದೀನಿ. ಡನ್. ಆ್ಯಂಡ್ ನಿನ್ನೆ ನಾವು ಸ್ಟಾರ್ಬಕ್ಸಿಂದ ವಿ ಗಾಟ್ ಮಫಿನ್. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ. ಮುಂಬೈಯಲ್ಲಿ ಈ ಟೈಮಲ್ಲಿ ತುಂಬ ಡಿಮ್ಯಾಂಡ್ ಇರೋದು ಮಫಿನ್ಗೆ. ಯಾಕಂದರೆ ಆಲ್ಮೋಸ್ಟ್ ಒಂದು 400-500 ಅಥ್ಲೀಟ್ಸ್ ಇರ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಕಾರ್ಬ್ ಲೋಡಿಂಗಲ್ಲಿ ಮಫಿನ್ ಯೂಸ್ ಮಾಡ್ತಾರೆ. ಅದು ಸ್ಟಾರ್ಬಕ್ಸ್ ಮಫಿನ್ 320 ರೂಪೀಸ್ ಒಂದು. ಸೊ ಬರೀ 3ಕ್ಕೆ 900 ರೂಪೀಸ್, ಐ ಥಿಂಕ್ 1000 ರೂಪೀಸ್ ಏನೋ ಚಾರ್ಜ್ ಮಾಡಿದ್ದಾರೆ. ಅದು ಸಿಗ್ತಾ ಇಲ್ಲ ಅಂತ ನಮಗೆ 3 ಮಫಿನ್ ಹೇಳಿದ್ರು. ನಾನು 4 ಸೇಫ್ಟಿಗೆ ತರಿಸಿದ್ದೀನಿ, ನಾಳೆಗೆ ಏನಾದ್ರು ಬೇಕು ಅಂತಂದರೆ. ಸೊ ನಾಳೆ ಕಾರ್ಬ್ ಲೋಡಿಂಗ್ ಯಾವ ಥರ ಇರುತ್ತೆ ಗೊತ್ತಿಲ್ಲ. ಇವತ್ತು 6 ಮೀಲ್ಸ್ ಆದಮೇಲೆ ಚೆಕ್ ಮಾಡಿ ಆಮೇಲೆ ಹೇಳ್ತಾರೆ. ಬನ್ನಿ ಮಫಿನ್ ಬಿಸಿ ಮಾಡೋಣ. to 30 seconds ಇಟ್ಟಿದ್ದೀನಿ. ಸೊ ಐ ಥಿಂಕ್ ಬಿಕಾಸ್ ಹೋಲ್ ನೈಟು ಫ್ರಿಜ್ಜಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಬಿಸಿ ಆಗಬೇಕದು. ಈಗ ಫುಲ್ಲು ಖುಷಿಯಾಗಿ ತಿನ್ನೋ ಟೈಮ್. ಮಫಿನ್ ಇಸ್ ಒನ್ ಆಫ್ ಹಿಸ್ ಫೇವ್ರೆಟ್. See you with the next meal after 1 hour. ಸೊ ಇಷ್ಟೇ ಫಸ್ಟ್ ಮೀಲ್. ತುಂಬ ಸಿಂಪಲ್. 500 ಗ್ರಾಮ್ ಫ್ರೂಟ್ಸ್ ಇದೆ, ಒಂದು ಮಫಿನ್ ಇದೆ ಆ್ಯಂಡ್ 1 ಬ್ಲ್ಯಾಕ್ ಕಾಫಿ. Main every gram counts from today. Every ml of water counts from today. See you with the next meal. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಮಫಿನ್ ಬಿಸಿಯಾಗಿದೆ. ಜಸ್ಟ್ ಗೆಟಿಂಗ್ ಇಟ್. ಔಚ್, ಬಿಸಿ ಇದೆ ಡುಮ್ಮು. ಓಕೆ, ಹ್ಯಾಪಿ ಮಫಿನ್. ನಾನು ಯೂಶುವಲಾಗಿ ಸ್ಟಾರ್ಬಕ್ಸ್, ಮೆಕ್ಡೊನಾಲ್ಡ್ಸ್, ನಾವು ಆಕ್ಚುಲಿ ಎಲ್ಲೂ ಆಚೆ ಹೋಗೋದೇ ಇಲ್ಲ. ನಾನು ಈ ಟೈಮ್ ಮಫಿನ್ಗೆ ಇಷ್ಟೊಂದು ಪ್ರೈಸ್ ಇದೆ ಅಂತ ಗೊತ್ತೇ ಇಲ್ಲ. ನಾನೆಲ್ಲ ಒಂದು 50-60 ರೂಪೀಸ್ ಮಫಿನ್ ಅನ್ಕೊಂಡ್ಬಿಟ್ಟಿದ್ದೆ. ಸಿಕ್ಬಿಡುತ್ತೆ. ಕೋಚ್ ಯಾವಾಗ 3 ಮಫಿನ್ ಅಂತ ಹೇಳಿದ್ರು ನಾನು ಖುಷಿಯಾಗಿ 3 ಮಫಿನ್. ಆಮೇಲೆ ಅನೀಕ್ ಬರ್ತಾ ಇದ್ದಾರೆ ಇವತ್ತು. ಸೊ ಅವರಿಗೂ, ಯಾಕಂದರೆ ಇಲ್ಲಿ ಸ್ಟಾರ್ಬಕ್ಸಲ್ಲಿ ಎಲ್ಲೂ ಸಿಗ್ತಾನೆ ಇಲ್ಲ ಮಫಿನ್. ನಿಮಗೆ ಸ್ಟಾರ್ಬಕ್ಸ್ ಮಫಿನಲ್ಲಿ ಆ್ಯಕ್ಚುಲಾಗಿ 378 ಕ್ಯಾಲರೀಸ್ ಸಮಥಿಂಗ್ ಇರುತ್ತೆ. ಹಂಗಾಗಿ ಈಗ ನಿಮಗೆ ಬೇರೆ ಕಡೆ ಬೇಕ್ರಿಲೆಲ್ಲ ಸಿಗೋ ಮಫಿನ್ಸ್ ಎಲ್ಲ ತುಂಬ ಚಿಕ್ಕದು ಅದೆಲ್ಲ, ಮತ್ತು ನಿಮಗೆ ಕೌಂಟ್ ಸಿಗಲ್ಲ. ನಿಮಗೆ ಸ್ಟಾರ್ಬಕ್ಸಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ಮೆನ್ಷನ್ ಮಾಡಿರ್ತಾರೆ ನಿಮಗೆ ಎಷ್ಟು ಕ್ಯಾಲರೀಸ್ ಇರುತ್ತೆ ಅಂತ. ಸೊ ಅವರು ಅನೀಕ್ ಇವತ್ತು ಬರ್ತಾ ಇದ್ದಾರೆ, ಹಾಗಾಗಿ ನೆನ್ನೆ ಆರ್ಡರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅವ್ರಿಗೆ ಮತ್ತೆ ಇವತ್ತು ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಈ ಮೀಲ್ನ ಕಂಪ್ಲೀಟ್ ಮಾಡೋಣ. ನಿನ್ನೆ ವರ್ಕೌಟಿಗೆ ಹೋಗ್ದಿದ್ವಲ್ಲ, ಸೊ ಅಲ್ಲಿ ಅಥ್ಲೀಟ್ಸ್ ಹೇಳ್ತಾ ಇದ್ರು, ಬ್ರೋ ಎಲ್ಲೂ ಮಫಿನೇ ಸಿಗ್ತಾ ಇಲ್ಲ, ಆರ್ಡರ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್ ಇದೆ ಅಂತ. ಕೋಚ್ಗೆ ಆಗಲೇ ಎಕ್ಸ್ಪೀರಿಯೆನ್ಸು, ಯಾಕಂದರೆ ಅವ್ರು ಆಲ್ರೆಡಿ ಒಂದು 4-5 ಇಯರ್ಸಿಂದ ಬರ್ತಾ ಇರೋದ್ರಿಂದ ಅವ್ರು ನನಗೆ 1 ವೀಕ್ ಮುಂಚೆನೇ ಹೇಳ್ಬಿಟ್ಟಿದ್ರು ಫಸ್ಟ್ ಮಫಿನ್ ಆರ್ಡರ್ ಮಾಡ್ಕೊಂಬಿಡು ಅಂತ. ಯಾಕಂದರೆ ಯೂಶ್ವಲಾಗಿ ಸಿಗಲ್ಲ ಸ್ಟಾರ್ಬಕ್ಸಲ್ಲಿ. ನೆನೆ ಒಂದೇ ಸಲ 6 ಮಫಿನ್ ಆರ್ಡರ್ ಮಾಡಿದೆ, ಔಟ್ ಆಫ್ ಸ್ಟಾಕ್ ಹಾಕ್ಬಿಟ್ರು, ಕ್ಯಾನ್ಸಲ್ ಮಾಡಿಬಿಟ್ರು ಆರ್ಡ್ರ್ ನಮ್ಮ ಕಡೆ. ಆಮೇಲೆ ಮತ್ತೆ ಫೋನ್ ಮಾಡಿ ಅವ್ರು ಹೇಳಿದ್ರು 2 ಇಲ್ಲ 3 ಆರ್ಡರ್ ಮಾಡಿದ್ರೆ ಕಳಿಸ್ತೀವಿ ಅಂತ. ಆಮೇಲೆ ಮತ್ತೆ 3 ಆರ್ಡರ್ ಮಾಡಿದೆ. 2 ಸರಿ ಆರ್ಡರ್ ಮಾಡಿ 2 ಕಡೆ ಸ್ಟಾರ್ಬಕ್ಸಿಂದ 3 ಆರ್ಡರ್ ಮಾಡಿದ್ದೇನೆ ನಾನು. ಓಕೆ, ಸೊ ಇದೇ ಗ್ಯಾಪಲ್ಲಿ ನಾವಿರೋ ಏರ್ಬಿಎನ್ಬಿ. ಇದು ನನ್ನ ಬ್ರೇಕ್ಫಾಸ್ಟ್. 100 ಗ್ರಾಮ್ ಪನ್ನೀರ್, 2 ಬ್ರೆಡ್ ಟೋಸ್ಟ್ ಮತ್ತು 1 ಸ್ಪೂನ್ ಬಟರ್. ಇದ್ರ ಜೊತೆ ಮೇ ಬಿ ಕಾಫಿ. ಹಾಲು ತಂದಿದ್ದೀನಿ, ಐ ವಿಲ್ ಮೇಕ್ ಇಟ್. ಹಲೋ. Hello. ವೆಲ್ಕಮ್ ಟು ಮುಂಬೈ. Thank you. Came alone. Came alone. Came. Meal 2 is ready. Oi. ಸೆಕೆಂಡ್ ಮೀಲ್. ಕೇಳಿಸಲ್ಲ ನೀನು ಮಾತಾಡೋದು.
ಸೆಕೆಂಡ್ ಮೀಲ್ಗೆ 3 ಬರ್ಗರ್ ಬನ್ ಕೊಟ್ಟಿದ್ದಾರೆ ಆ್ಯಂಡ್ 3 ಟೇಬಲ್ ಸ್ಪೂನ್ ಜಾಮ್ ಕೊಟ್ಟಿದ್ದಾರೆ ಮತ್ತು ಆ್ಯಸ್ ಯೂಶುವಲ್ ಮಫಿನ್ ಮತ್ತು 4 ಹೋಲ್ ಎಗ್ಸ್ ಸ್ಕ್ರ್ಯಾಂಬಲ್ ಮಾಡಿರೋದು. ಫುಲ್ ಹ್ಯಾಪಿ ಅಲ್ಲ ಡುಮ್ಮ? ಫುಲ್ ಖುಷಿ, ಜಾಲಿ ಜಾಲಿ. ಇದೇ ಖುಷಿ ತಿನ್ನೋದಕ್ಕೆ. He's so happy eating after such a long time. It's happened. So he's our Anik bro. He's a IFBB pro recently, and he's competing in pro qualifier, pro show. Yeah, ನೆಕ್ಸ್ಟ್ ಒಲಿಂಪಿಯನ್. next Olympian. Trying my level best. Sorry? Trying my level best. Yeah. Okay, enjoy. ಸೊ ಥರ್ಡ್ ಮೀಲ್ ಬಂದು 250 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್ ಮತ್ತು ಹಾಫ್ ಮಫಿನ್ ಇದೆ. ಇದನ್ನು ಬೇಗ ಫಿನಿಷ್ ಮಾಡಿ ರಿಜಿಸ್ಟ್ರೇಷನ್ ವೆನ್ಯೂ ಹತ್ರ ಹೋಗಬೇಕು. ಬೇಗ ಮುಗಿಸಿ ರೆಡಿಯಾಗಿ ಹೊರಡೋದು. ರೈಸ್ಗೆ ಏನು ಮಿಕ್ಸ್ ಮಾಡಿದ್ದೀರಾ? ಮಿಲ್ಕಿ ಮೇಡ್ 2 ಸ್ಪೂನ್. ನೋಡೋದಕ್ಕೆ ನೀವು ಥರ್ಡ್ ಮೀಲ್ ಫಿನಿಶ್ ಆಯಿತು. ಈಗ ರೆಡಿಯಾಗಿ ಮೆನ್ಯೂ ಕಡೆ ಹೊರಟಿದ್ದೀವಿ. ರಿಜಿಸ್ಟ್ರೇಷನ್ಗೆ ಸ್ವಲ್ಪ ಲೇಟ್ ಆಯಿತು. ಸೊ ಮೀಲ್ ಕಂಪ್ಲೀಟ್ ಮಾಡೋದು, ಮೀಲ್ ಆನ್ ಟೈಮ್ ಇರೋದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ 1 ಮೀಲ್ ಫಿನಿಶ್ ಮಾಡಿ 1 ಮೀಲ್ ಕ್ಯಾರಿ ಮಾಡ್ತಾ ಇದ್ದೀವಿ. ಮೆನ್ಯೂಲಿ ಏನಾದ್ರು ಲೇಟ್ ಆದರೆ ಬೇಕಾಗುತ್ತೆ ಅಂತ. ಎವ್ರಿ ಶೋ ಹೈಟ್ ಕನ್ಫ್ಯೂಷನ್ ನನಗೆ, ಯಾಕಂದರೆ NPCಲಿ 170 ಸೆಂಟಿಮೀಟರ್ ಇದೆ, ಆಮೇಲೆ ಕಜಕಿಸ್ತಾನ್ 171.5 ಇದೆ. ಇಲ್ಲಿ ಎಲೆಕ್ಟ್ರಾನಿಕ್ ಸ್ಕೇಲ್ ಅಂತ ಇಲ್ಲಿ ಎಷ್ಟಿಂಗ್ ಗೊತ್ತಿಲ್ಲ. ಇಲ್ಲಿ ಮೋಸ್ಟ್ಲಿ ನಾವು ಕ್ಲಾಸ್ B ಅನ್ಕೊಂಡಿದ್ದೀವಿ. ಕ್ಲಾಸ್ Cಗೆ ಬೇಕಾದ್ರೂ ಹೋಗ್ಬೋದು. ಡಿಫ್ರೆನ್ಸ್ ಏನಾಗೋದು ಅಂತಂದ್ರೆ ನಿಮಗೆ 3 ಸೆಂಟಿಮೀಟರ್ ಡಿಫ್ರೆನ್ಸ್ ಬರ್ತಾರೆ. ಯಾಕಂದ್ರೆ ನಾನು 171 ಮಾರ್ಜಿನ್ ಅಲ್ಲಿ ಇದ್ದೆ. 3 ಸೆಂಟಿಮೀಟರ್ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ಮಸ್ಕ್ಯುಲಾರಿಟಿ ಜಾಸ್ತಿ ಇರ್ತಾರೆ. ಸೊ ನಾವು ಡಾಮಿನೇಟ್ ಮಾಡ್ತಾ ಇದೀವಿ ಅಂದ್ರೆ ಹೈಟ್ ಮ್ಯಾಟ್ರ್ ಆಗಲ್ಲ. ಪಾಸಿಟಿವ್ ಆಗಿದ್ದೀವಿ, ನಮ್ಮ ಬೆಸ್ಟ್ ಕೊಡ್ತಾ ಇದೀವಿ, ಇಂಪ್ರೂವ್ ವರ್ಷನ್ ತರ್ತಾ ಇದೀವಿ. ಸೊ ಸ್ಟೇಜ್ ಮೇಲೆ ಪ್ರೆಸೆಂಟೇಷನ್ ಕೊಡೋದ್ರ ಬಗ್ಗೆ ಫೋಕಸ್ ಮಾಡ್ತೀವಿ. ವೆನ್ಯೂ ರೀಚ್ ಆಗಿದ ತಕ್ಷಣ ಒಬ್ಬೊಬ್ಬರೇ ಬಂದು ಮಾತಾಡಿಸ್ತಿದ್ರು. ಆ್ಯಂಡ್ ನಾನು ನನ್ನ ಈ ಟಿಕೆಟ್ ಏನಿತ್ತು ಎಂಟ್ರಿ ಟಿಕೆಟ್, ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಡೆಸ್ಕಿಗೆ ಹೋದ್ವಿ. ಸೊ ಅಲ್ಲಿ ಅಥ್ಲೀಟ್ ಬ್ಯಾನ್ ಕೊಡ್ತಾರೆ, ಅದನ್ನು ಕೊಟ್ಟು ಹೇಳ್ತಾಯಿದ್ರು ನೀವು ಇದನ್ನು ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಸ್ಟೇಜ್ ಮೇಲೆ ಅಲೋ ಮಾಡಲ್ಲ ಅಂತ. ಆ್ಯಂಡ್ ಅದನ್ನು ಕಲೆಕ್ಟ್ ಮಾಡಿಕೊಂಡು ಕೊಟ್ಟಿದ್ದು ಬ್ಯಾಕ್ ಸ್ಟೇಜ್ ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಮತ್ತು ಹೈಟ್ ಚೆಕಪ್ ಇತ್ತು. ಆ್ಯಂಡ್ ವೆನ್ಯೂ ಎಷ್ಟು ದೊಡ್ಡದಾಗಿದೆ ಅಂದರೆ ಆಲ್ಮೋಸ್ಟ್ ಒಂದು ಮಿನಿಮಮ್ 30-40 ಸ್ಟಾಲ್ಸ್ ಹಾಕಿದ್ರು, 30-40 ಬ್ರ್ಯಾಂಡ್ಸಿಂದ. ಆ್ಯಂಡ್ ಫೈನಲಿ ಹೈಟ್ ಚೆಕಪ್ ನೋಡ್ತಿದ್ವಿ. 170-171 ಬಿಟ್ವೀನ್ ಬರ್ತಾಯಿತ್ತು. ಸೊ ಇವ್ರದ್ದು ಕ್ಯಾಟಗರಿ ಬಂದು ಕ್ಲಾಸ್ B, ಮೆನ್ಸ್ ಫಿಸಿಕ್ ಕ್ಲಾಸ್ B. ಸೊ ಅಲ್ಲಿ ಫಾರ್ಮ್ ಎಲ್ಲ ಫಿಲ್ ಮಾಡಿ ಸೈನ್ ಮಾಡಿ ವಿ ಕಲೆಕ್ಟೆಡ್ ಟ್ರಂಕ್ ನಂಬರ್ ಮತ್ತು ಎಲ್ಲ ತೊಗೊಂಡು ರಿಜಿಸ್ಟ್ರೇಷನ್ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಜಸ್ಟ್ ರೋಮ್ ಅರೌಂಡ್ ಎಲ್ಲ ನೋಡೋಣ ಏನೇನು ಸ್ಟಾಲ್ಸ್ ಹಾಕಿದ್ದಾರೆ ಅಂತ. ಆ್ಯಂಡ್ ಜಗದೀಶ್ ಅವ್ರ ಸ್ಪಾನ್ಸರ್ಸ್ ಕೂಡ ಅಲ್ಲಿ ಸ್ಟಾಲ್ಸ್ ಇತ್ತು. ಸೊ ಆ ಸ್ಟಾಲ್ ಕೂಡ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಇದು ಬಂದು 310 ಇಸ್ ದ ಟ್ರಂಕ್ ನಂಬರ್. ಇವಾಗಲೂ ಸಮ ನಂಬರ್ ಬರುತ್ತೆ. ಲಾಸ್ಟ್ ಟೈಮು ಕಜಕಿಸ್ತಾನಲ್ಲಿ ಕೂಡ 12 ಬಂದಿತ್ತಂತೆ, ಈ ಸರಿ 4 ಬಂದಿದೆ, ಈಕ್ವಲ್ ನಂಬರ್. ಸೊ ಇವರು ಪೊನ್ನಾ ಸರ್, ಹಿ ಈಸ್ ಒನ್ ಆಫ್ ದ ಜಡ್ಜ್ ನಮ್ಮ ತಮಿಳ್ನಾಡು ಕಡೆಯಿಂದ. ಆ್ಯಂಡ್ ಅರ್ಮೀತ್ ಸಿಂಗ್, ಸೊ ಇವರು ಕೂಡ ಮುತ್ತುಜಾ ಸರ್ ಅವರ ಅಥ್ಲೀಟ್. ಸೊ ಅದಾದಮೇಲೆ ಹೋಗ್ತಾ ಹೋಗ್ತಾ ತುಂಬ ಜನ ಸಿಕ್ಕಿದ್ರು. ಆ್ಯಂಡ್ ನಮಗೆ ಹನಿ ರಾಂಬೋಟ್ ಬಂದಿದ್ದಾರೆ ಅಂತ ಹೇಳಿ ಇನ್ಫಾರ್ಮೇಷನ್ ಬಂತು. ಅದಕ್ಕೆ ನಾವು ಆ ಕಡೆ ಹೊರಟ್ವಿ. ಬಿಕಾಸ್ ಜಗದೀಶ್ ಅವರಿಗೆ ಹನಿ ರಾಂಬೋಟ್ ಸರ್ ಅಂದರೆ ತುಂಬಾ ಇಷ್ಟ. ಹಿ ಈಸ್ ಅ ಓನರ್ ಪ್ರೊಪ್ರೈಟರ್ ಆಫ್ ಇಯೋಜಿನ್ ಬ್ರ್ಯಾಂಡ್. ಅದಾದಮೇಲೆ ಸಿದ್ಧಾಂತ್ ಜೈಸ್ವಾಲ್ ಭಯ್ಯ, ಸೊ ಇವರನ್ನು ಮೀಟ್ ಮಾಡಿದ್ವಿ. ಮತ್ತು ಬೇರೆ ಅಥ್ಲೀಟ್ಸ್ ತುಂಬ ಜನ ಬಂದು ಮಾತಾಡಿಸ್ತಿದ್ರು. ಆ್ಯಂಡ್ ಯೂನಿಕೋರ್ ಅಂತ ಬೋಲ್ಡ್ ಶಾಟ್ಸ್ ಬ್ರ್ಯಾಂಡು, ಇದು ಬಂದು ಸಿದ್ಧಾಂತ್ ಜೈಸ್ವಾಲ್ ಅವ್ರದ್ದೇ. ಸೊ ಅವರು ಜಗದೀಶ್ ಅವರಿಗೆ ಸ್ಪಾನ್ಸರ್ ಮಾಡಿದರು. ಆ್ಯಂಡ್ ಅದಾದಮೇಲೆ ಇಕ್ಬಾಲ್ ಸೈಯದ್ ಅವ್ರು ಸಿಕ್ಕಿದ್ರು, ಅಭಿಷೇಕ್ ಯಾದವ್ ಸಿಕ್ಕಿದ್ರು. ಐ ಹೋಪ್ ನಿಮ್ಗೆ ಇವರೆಲ್ಲ ಗೊತ್ತಿರ್ತಾರೆ. ನೀವೇನಾದರೂ ಬಾಡಿ ಬಿಲ್ಡಿಂಗ್ ಸ್ಪೋರ್ಟ್ನ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಈ ಅಥ್ಲೀಟ್ಸ್ ಎಲ್ಲರೂ ನಿಮಗೆ ಪರಿಚಯ ಇರ್ತಾರೆ. ಸೊ ಇವ್ರು ಮಾತಾಡ್ತಿದ್ದು ಯಾವ ಕ್ಯಾಟಗರಿ, ನೀನು ಯಾವುದು ಅಂತೆಲ್ಲ. ಸೊ ಅದಾದಮೇಲೆ ಮುಂದಕ್ಕೆ ಹೋಗ್ತಾ ಅಲ್ಲಿ ಜುಂಬಾ ಸೆಷನ್ ಮಾಡ್ತಿದ್ರು.
ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ ಮ್ಯೂಸಿಕ್ ತುಂಬಾ ಇತ್ತು. ವೆನ್ಯೂ ಫುಲ್ಲು ಕಂಪ್ಲೀಟ್ ಮ್ಯೂಸಿಕ್ಕು, ಕಾಪಿರೈಟ್ಸ್ ಆಗುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಸ್ಟೇಜ್ ಮುಂದೆನೇ ನಮಗೆ ಅಥ್ಲೀಟ್ಸ್ ಕುತ್ಕೊಳ್ಳೋಕ್ಕೆ ಜಾಗ ಮಾಡಿದರು. ಸೊ ಅಲ್ಲಿ ಕುತ್ಕೊಂಡು ನಾವು 4th ಮೀಲ್ನ ಕಂಪ್ಲೀಟ್ ಮಾಡಿದ್ವಿ. 4th ಮೀಲ್ ಬಂದು 250 ಗ್ರಾಮ್ ರೈಸ್, ಅದಕ್ಕೆ 2 ಸ್ಪೂನ್ಸ್ ಮಿಲ್ಕ್ ಮೇಡ್ ಇದೆ, ಅದ್ರ ಜೊತೆ ಮಫಿನ್ ಇತ್ತು. ಸೊ ಮಫಿನ್ ನಾನು ಮೊನ್ನೆ ಫ್ಲ್ಯಾಟಲ್ಲೇ ಬಿಸಿ ಮಾಡಿಕೊಂಡು ತೊಗೊಂಡೋಗಿದ್ದೆ. ಫುಲ್ ಮಫಿನ್ ಅಲ್ಲ, ಹಾಫ್ ಅಷ್ಟೇ ಕೊಟ್ಟಿದ್ರು, ಹಾಫ್ ಮಫಿನ್ ಅಷ್ಟೇ ಕೊಟ್ಟಿದ್ದು. ಸೊ ಮೀಲ್ನ ತಿನ್ನೋವಾಗ ಸ್ವಲ್ಪ ಜನ ಬಂದು ಮಾತಾಡಿಸಿ ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊತಿದ್ರು. ಅದಾದಮೇಲೆ ನಾನು ತುಂಬ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಬಟ್ ಎಲ್ಲನೂ ಆ್ಯಡ್ ಮಾಡೋಕ್ಕೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪನೇ ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ಮುರ್ತುಜಾ ಮಾಸ್ಟರ್, ಡೆಲ್ಟಾ ದಿಲೀಪ್ ಮತ್ತು ಇನ್ನೂ ಸ್ವಲ್ಪ ಜನ ಅಥ್ಲೀಟ್ಸು ಎಲ್ಲರೂ ಬಂದರು. ಗೌತಮ್ ಮತ್ತು ಅರ್ಬಾಜ್ ಇವರೆಲ್ಲ ನಮ್ಮ ಕರ್ನಾಟಕದಿಂದನೇ. ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಫ್ಲ್ಯಾಟ್ ಕಡೆ ಹೋದ್ವಿ. ಎಷ್ಟನೇ ಮೀಲು? 7th ಮೀಲ್. 6th ಮೀಲ್. ಸೊ 6th ಮೀಲು ಬರ್ಗರ್ ಕೊಟ್ಟಿದ್ದಾರೆ, ಕಾರ್ಬ್ ಲೋಡಿಂಗ್. 100 ಗ್ರಾಮ್ ಫಿಶ್ ಇತ್ತು, ಮತ್ತು ಫಿಶು ರೂಮಲ್ಲೇ ತಿಂದ್ಕೊಂಡು ಮೆಕ್ಡೊನಾಲ್ಡ್ಸಿಗೆ ಬಂದ್ವಿ. ಸೊ ಈಗ ಬರ್ಗರ್ ತಿಂತಾ ಇದ್ದಾರೆ. ಬರ್ಗರ್ ಜೊತೆ ಒಂದು ಲಾರ್ಜ್ ಫ್ರೈಸ್ ಇದೆ ಮತ್ತು 2 ಬರ್ಗರ್ ಇದೆ. ಬರ್ಗರು ವಿತೌಟ್ ವೆಜಿಟೇಬಲ್. ತೋರಿಸಿಡುಮೋ, ವೆಜಿಟೇಬಲ್, ಮೇಯನೀಸ್, ಚೀಸ್ ಏನೂ ಇಲ್ಲ, ಜಸ್ಟ್ ಪ್ಲೇನ್. ಸೊ ಇದು ನಂದು ಚಿಕನ್ ರ್ಯಾಪ್, ಆ್ಯಂಡ್ ದಿಸ್ ಇಸ್ ಫಾರ್ ಮೀ ಆಸ್ ವೆಲ್. ಫುಲ್ ಆನ್ ಚೀಟಿಂಗ್. ನಾನು ಚಿಕನ್ ರ್ಯಾಪ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದೆ, ನಾನು ಮಾತಾಡೋದೇನೋ ಕೇಳಿಸಲ್ಲ, ಅದಕ್ಕೆ ವಾಯ್ಸ್ ಓವರ್ ಮತ್ತೆ ಕೊಡ್ತಾಯಿದ್ದೀನಿ. ಸೊ ಅದೆಲ್ಲ ತಿಂದ್ಕೊಂಡು ನಾವು ಹೋಗಿದ್ದು ಸಾಲಿಟೇರ್ ಫಿಟ್ನೆಸ್. ಪ್ರೀವಿಯಸ್ ಡೇ ಹೋಗಿದ್ದು ಜಿಮ್ಗೆ. ತುಂಬ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿಲ್ಲ, ಬಿಕಾಸ್ ನಿನ್ನೆನೇ ತೋರಿಸಿದ್ದೀನಿ ನಾನೆಲ್ಲ, ಅದಕ್ಕೆ. ಸೊ ವರ್ಕೌಟ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 12:30 ಆಯಿತು. 9 ಮೀಲ್ಸ್ ಕೊಟ್ಟಿದ್ರು. 8th ಮೀಲ್ ಆಫ್ ದ ಡೇ. ಯಾವಾಗಲೂ 5 ಮೀಲ್ಸು 6 ಮೀಲ್ಸು ಅಷ್ಟೇ. ಬರ್ಗರ್ ತಿನ್ನು ಅಂದರೆ ಬರ್ಗರ್ ಅದು ಬರ್ಬೇಕಾದ್ರೆ ತಂದುಬಿಟ್ವಿ, ಬಿಕಾಸ್ ಲೇಟ್ ಆಗುತ್ತೆ, ಆರ್ಡ್ರ್ ಮಾಡಿದ್ರೆ ಸಿಗಲ್ಲ, ಮತ್ತು ಸ್ಟೋರು ಕ್ಲೋಸ್ ಆಗಿರುತ್ತೆ ಅಂತ. ಆಲ್ರೆಡಿ 12:30 ಟೈಮು. ವರ್ಕೌಟ್ ಮುಗೀತು, 8th ಮೀಲ್ ಮುಗೀತು, ಆ್ಯಂಡ್ ಈಗ ಫ್ಲ್ಯಾಟ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿಗೆ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ, ಆ್ಯಂಡ್ ವೇಟ್ ಫಾರ್ ದ ನೆಕ್ಸ್ಟ್ ಪಾರ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವ್ಲಾಗ್ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್ from Shredded family. Bye.